ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಜರ್ಮಿನೇಟೆಡ್ ಅಂದರೆ ಹೌ ದ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 7.3 ನೋಡಿ, ಎ ಜರ್ನಿ ಥ್ರೂ ಡಿಫ್ರೆಂಟ್ ಹ್ಯಾಬಿಟಾಟ್ಸ್. ಜರ್ನಿ ಅಂದರೆ ಈ ಒಂದು ಪಯಣ, ವಿವಿಧ ಆವಾಸಗಳ ಮೂಲಕ ಒಂದು ಪಯಣ ಅಂದರೆ ಬೇರೆ ಬೇರೆ ಆವಾಸಗಳಲ್ಲಿ ಅವುಗಳ ಬಗ್ಗೆ ಒಂದು ಪಯಣವನ್ನು ಮಾಡಿ ಬರೋಣ, ಅವುಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಅಂತೇಳಿ. ಜರ್ನಿ ಥ್ರೂ ಡಿಫ್ರೆಂಟ್ ಹ್ಯಾಬಿಟಾಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದೇ ರೀತಿಯ ಹ್ಯಾಬಿಟಾಟ್ಸ್ ಇರಲ್ಲ. ಎಲ್ಲ ಕಡೆ ಒಂದು ಕಡೆ ಡೆಸರ್ಟ್ ಇರುತ್ತೆ, ಒಂದು ಕಡೆ ಸೀಸ್ ಇರುತ್ತೆ, ಒಂದು ಕಡೆ ಗ್ರಾಸ್ ಲ್ಯಾಂಡ್ ಇರುತ್ತೆ, ಈ ರೀತಿ. ಸೊ ಹಾಗಾಗಿ ವಿವಿಧ ಆವಾಸಗಳ ಮೂಲಕ ಒಂದು ಪಯಣ. ಅದರಲ್ಲಿ ಫಸ್ಟ್ ಒನ್ ಸಮ್ ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್, ಕೆಲವು ಭೂ ಆವಾಸಗಳು ಅಂದರೆ ಭೂಮಿಯ ಮೇಲೆ ಕಂಡು ಬರ್ತಕ್ಕಂತಹ ಕೆಲವು ಆವಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಅದರಲ್ಲಿ ಭೂ ಆವಾಸದಲ್ಲಿ ಟೆರೆಸ್ಟ್ರಿಯಲ್ ಹ್ಯಾಬಿಟಾಟಲ್ಲಿ ಡೆಸರ್ಟ್. ಫಸ್ಟ್ ಒಂದೇ ಡೆಸರ್ಟ್, ಮರುಭೂಮಿಗಳು ಯಾವ ರೀತಿ ಇರುತ್ತೆ, ಅಲ್ಲಿ ಕಂಡು ಬರ್ತಕ್ಕಂತಹ ಪ್ಲಾಂಟ್ಸ್ ಮತ್ತು ಆನಿಮಲ್ಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿ ಡಿಸ್ಕಸ್ಡ್ ದ ಎಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ಎ ಡೆಸರ್ಟ್. ಆಲ್ರೆಡಿ ನಾವು ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಮರಳಿರುತ್ತೆ, ತುಂಬ ಹೆಚ್ಚಿನ ಬಿಸಿಲಿರುತ್ತೆ, ನಾವು ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ವಾತಾವರಣದ ಬಗ್ಗೆ. ಆ್ಯಂಡ್ ದ ಅಡಾಪ್ಟೇಷನ್ಸ್ ಇನ್ ಕ್ಯಾಮಲ್ಸ್ ಅಂದರೆ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರತಕ್ಕಂತಹ ಕ್ಯಾಮಲ್, ಅದರ ಬಗ್ಗೆನೂ ಸ್ವಲ್ಪ ಹುಂಟೆ, ಅದರ ಕಾಲುಗಳು ತುಂಬ ಉದ್ದವಾಗಿರುತ್ತೆ, ಬಿಸಿಲಿನಿಂದ ದೂರ ಆಗೋದಕ್ಕೋಸ್ಕರ ಅದು ಕಡಿಮೆ ನೀರನ್ನು ತೆಗೆದುಕೊಳ್ಳುತ್ತೆ, ಅದರ ಡಂಗ್ ಡ್ರೈ ಇರುತ್ತೆ, ಎವಾಪ್ರೇಟ್ ಆಗಲ್ಲ, ಅದು ಸ್ವೆಟ್ ಆಗಲ್ಲ ಆ ಕ್ಯಾಮಲ್ಲು, ಇದೆಲ್ಲ ತಿಳ್ಕೊಂಡಿದ್ದೀವಿ ಅಲ್ವಾ. ಸ್ವಲ್ಪ ಅಂದರೆ ಡೆಸರ್ಟ್ ಅಲ್ಲಿ ಇರತಕ್ಕಂಥ ಅನಿಮಲ್ಸ್ ಬಗ್ಗೆ. ಹಾಗೆ ವಾಟ್ ಅಬೌಟ್ ಅದರ್ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಅದೇ ರೀತಿ ಡೆಸರ್ಟಲ್ಲಿ ಅಂದರೆ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಅದರ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಈ ಥರ ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿರ್ಬೋದು ದಟ್ ಆರ್ ಫೌಂಡ್ ಇನ್ ಡೆಸರ್ಟ್ಸ್, ಡೂ ದೇ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಅಡಾಪ್ಟೇಷನ್. ಹಾಗಾದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಇತರ ಸಸ್ಯ ಮತ್ತು ಪ್ರಾಣಿಗಳು ಈ ಕ್ಯಾಮಲ್ನಂತೆ ಸೇಮ್ ಕೈಂಡ್ ಆಫ್ ಅಡಾಪ್ಟೇಷನ್, ಆ ಒಂಟೆಯಂತೆಯೇ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆಯಾ ಅಥವಾ ಬೇರೆ ರೀತಿಯಾಗಿದೆಯಾ ಅಂತೇಳಿ ನೋಡೋಣ. ದೇರ್ ಆರ್ ಡೆಸರ್ಟ್ ಅನಿಮಲ್ಸ್ ಲೈಕ್ ರ್ಯಾಟ್ಸ್ ಆ್ಯಂಡ್ ಸ್ನೇಕ್ಸ್. ಅದರಲ್ಲಿ ಡೆಸರ್ಟ್ ಅನಿಮಲ್ಸ್ ಆದಂತಹ ಮರುಭೂಮಿಯ ಪ್ರಾಣಿಯಾದಂತಹ ರ್ಯಾಟ್, ಇಲಿ ಮತ್ತು ಹಾವು, ಇವುಗಳನ್ನು ತೆಗೆದುಕೊಂಡಿದ್ದಾರೆ. ವಿಚ್ ಡು ನಾಟ್ ಹ್ಯಾವ್ ಲಾಂಗ್ ಲೆಗ್ಸ್ ದಟ್ ಎ ಕ್ಯಾಮಲ್ ಆ್ಯಸ್. ಈ ರ್ಯಾಟ್ ಮತ್ತು ಸ್ನೇಕ್ಸ್ಗೆ ಅಂದರೆ ಈ ಇಲಿಗಳು ಮತ್ತು ಈ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಹಾವಿಗೆ ಕ್ಯಾಮಲ್ ಥರ ಡು ನಾಟ್ ಹ್ಯಾವ್ ಎ ಲಾಂಗ್ ಲೆಗ್ಸ್ ಅಂದರೆ ಒಂಟೆಗೆ ಇರುವಂತೆ ಉದ್ದವಾದ ಕಾಲುಗಳಿಲ್ಲ. ಬಟ್ ಟು ಸ್ಟೇ ಅವೇ ಫ್ರಮ್ ದ ಇಂಟೆನ್ಸ್ ಈಟ್ ಡ್ಯೂರಿಂಗ್ ದ ಡೇ. ಆದರೆ ಈ ಪ್ರಾಣಿಗಳು, ಈ ರ್ಯಾಟ್ ಮತ್ತು ಸ್ನೇಕ್ಸು ಸ್ಟೇ ಅವೇ ಫ್ರಮ್ ದ ಇಂಟೆನ್ಸ್ ಹೀಟ್ ಅಂದರೆ ಇವು ಸಾಮಾನ್ಯವಾಗಿ ಈ ಮರುಭೂಮಿಯಲ್ಲಿ ಮರಳಿಗೆ ಒಳಗಡೆ, ದೇ ಸ್ಟೇ ಇನ್ ಬರೋಸ್ ಡೀಪ್ ಇನ್ ದ ಸ್ಯಾಂಡ್ ಅಂದರೆ ಮರಳಿನ ಒಳಗೆ ಆಳವಾದ ಬಿಲಗಳಲ್ಲಿ ವಾಸಿಸುತ್ತವೆ. ಅಂದರೆ ಬೆಳಗಿನ ವೇಳೆಯಲ್ಲಿ ಡ್ಯೂರಿಂಗ್ ದ ಡೇ ಇಂಟೆನ್ಸ್ ಹೀಟ್ ಇರುತ್ತೆ, ಹೆಚ್ಚಿನ ತಾಪ, ಹೆಚ್ಚಿನ ಬಿಸಿಲು ಇರೋದ್ರಿಂದ ದೇ ಸ್ಟೇ ಇನ್ ಬರೋಸ್ ಡೀಪ್ ಇನ್ ದ ಸೌಂಡ್ ಅಂದರೆ ದೇ ಸ್ಟೇ ಇನ್ ಬರೋಸ್ ಡೀಪ್ ಇನ್ ದ ಸೌಂಡ್ ಅಂದರೆ ಅದು ಮರಳಿನ ಒಳಗೆ ಆಳವಾದ ಬಿಲಗಳಲ್ಲಿ, ಬರೋಸ್ ಅಂದರೆ ಬಿಲಗಳು ಅಂತ ಕರೀತಾರೆ, ಈ ಬಿಲಗಳ ಒಳಗಡೆ ಈ ರ್ಯಾಟ್ಸ್ ಮತ್ತು ಸ್ನೇಕ್ಸು ಅಲ್ಲಿ ವಾಸ ಮಾಡುತ್ತೆ. ದೀಸ್ ಅನಿಮಲ್ಸ್ ಕಮ್ ಔಟ್ ಓನ್ಲಿ ಡ್ಯೂರಿಂಗ್ ದ ನೈಟ್. ಈ ರ್ಯಾಟ್ ಆ್ಯಂಡ್ ಸ್ನೇಕ್ಸ್, ಇಲಿ ಮತ್ತು ಈ ಹಾವುಗಳಂತಹ ಇತರ ಮರುಭೂಮಿ ಪ್ರಾಣಿಗಳು ಕೇವಲ ಯಾವಾಗ ದೀಸ್ ಅನಿಮಲ್ಸ್ ಕಮ್ ಔಟ್ ಓನ್ಲಿ ಡ್ಯೂರಿಂಗ್ ನೈಟ್,
ರಾತ್ರಿ ವೇಳೆಯಲ್ಲಿ ಮಾತ್ರ ಬಿಲಗಳಿಂದ ಬರೋಸಿಂದ ಹೊರಕ್ಕೆ ಬರುತ್ತವೆ. ಡೇ ಟೈಮಲ್ಲಿ ಇವು ತುಂಬ ಹೀಟ್ ಇರೋದ್ರಿಂದ, ತುಂಬ ಬಿಸಿಲು, ತುಂಬ ಬಿಸಿ ಇರೋದ್ರಿಂದ ಡೇ ಟೈಮಲ್ಲಿ ಹೊರಗಡೆ ಬರೋದಿಲ್ಲ. ವೆನ್ ಇಟ್ಸ್ ಕೂಲರ್, ರಾತ್ರಿ ವೇಳೆಯಲ್ಲಿ ತುಂಬ ತಂಪಾದ ವಾತಾವರಣ ಇರೋದ್ರಿಂದ ಈ ಪ್ರಾಣಿಗಳು ರಾತ್ರಿ ವೇಳೆಯಲ್ಲಿ ಬಿಲದಿಂದ ಹೊರಗಡೆ ಬರುತ್ತೆ. Figure 9.5 ನೋಡಿ shows some typical plants that grow in a desert. ಈ 9.5 ಅಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿರೋ ತರ ಕೆಲವೊಂದು ಡೆಸರ್ಟ್ ಪ್ಲಾಂಟ್ಸ್, ಮರುಭೂಮಿಯಲ್ಲಿ ವಾಸಿಸ್ತಕ್ಕಂತಹ ಸಮ್ ಟಿಪಿಕಲ್ ಪ್ಲಾಂಟ್ಸ್, ಕೆಲವೊಂದು ಸಸ್ಯಗಳನ್ನ ಅದರ ಚಿತ್ರ ಕೊಟ್ಟಿದ್ದಾರೆ. ಅವಾರ್ಡ್ ದೀಸ್ ಅಡ್ಯಾಪ್ಟೆಡ್ ಟು ಡೆಸರ್ಟ್. ಹಾಗಾದ್ರೆ ಈ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಈ ಮರುಭೂಮಿ ಸಸ್ಯಗಳು ಹೇಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಅದನ್ನ ನೋಡೋಣ. ಒಂದು ಎಕ್ಸಾಂಪಲ್ ಮೂಲಕ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಿ ದ ಆಕ್ಟಿವಿಟಿ 3. ಬ್ರಿಂಗ್ ಎ ಪಾಟೆಡ್ ಕ್ಯಾಕ್ಟಸ್ ಆ್ಯಂಡ್ ಎ ಲೀಫಿ ಪ್ಲಾಂಟ್ ಟು ದ ಕ್ಲಾಸ್ ರೂಮ್. ನಿಮ್ಮ ಕ್ಲಾಸ್ ರೂಮ್ಗೆ ಎರಡು ಪಾಟ್ನ ತಗೊಂಡು ಒಂದು ಪಾಟ್ಗೆ ಕ್ಯಾಕ್ಟಸ್ ಅಂದರೆ ಈ ರೀತಿಯ ಕ್ಯಾಕ್ಟಸ್, ಪಾಪಾಸು ಕಳ್ಳಿ ಗಿಡ ಅಂತ ಏನು ಕರಿತೀವಿ, ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರುತ್ತೆ. ಈ ಒಂದು ಗಿಡನ ಹಾಕೊಳ್ಳಿ. ಆ್ಯಂಡ್ ಎ ಲೀಫಿ ಪ್ಲಾಂಟ್, ಇನ್ನೊಂದು ಎಲೆಗಳಿರ್ತಕ್ಕಂತಹ ಯಾವುದಾದ್ರೂ ಪ್ಲಾಂಟನ್ನು ಇನ್ನೊಂದು ಪಾಟ್ಗೆ ಹಾಕಿ, ಎರಡು ಪಾಟ್ ತಗೊಂಡು ಒಂದು ಪಾಟ್ಗೆ ಪಾಪಾಸು ಕಳ್ಳಿ ಗಿಡ ಹಾಕಿ, ಇನ್ನೊಂದು ಪಾಟ್ಗೆ ಲೀಫಿ ಪ್ಲಾಂಟ್ ಪಾಟ್ ಇಟ್ಕೊಳ್ಳಿ. ಟೈ ಪಾಲಿಥೀನ್ ಬ್ಯಾಗ್ಸ್ ಟು ಸಮ್ ಪಾರ್ಟ್ಸ್ ಆಫ್ 2 ಪ್ಲಾಂಟ್ಸ್. ಎರಡು ಪಾಲಿಥೀನ್ ಕವರ್ಗಳನ್ನ ತಗೊಂಡು ಈ ಎರಡು ಪಾಟ್ಗಳಲ್ಲಿ ಕೆಲವೊಂದು ಭಾಗಕ್ಕೆ ಪಾಲಿಥೀನ್ ಕವರ್ನ ಕವರ್ ಮಾಡಿ, ಪಾಲಿಥೀನ್ ಕವರ್ನ ಕಟ್ಟಿ, ಪ್ಲಾಸ್ಟಿಕ್ ಕವರ್ನ. ಆಸ್ ವಿ ಡನ್ ಫಾರ್ ಆಕ್ಟಿವಿಟಿ 4 ಇನ್ ಚಾಪ್ಟರ್ 7 ವೇರ್ ವಿ ಸ್ಟಡಿ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಈ ರೀತಿ ಗಿಡಗಳಿಗೆ, ಎರಡು ಪಾಟಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ಪೇಪರನ್ನು ಅಂದರೆ ಪ್ಲಾಸ್ಟಿಕ್ ಕವರನ್ನು ಕಟ್ಟಿದ್ರೆ ಎಲೆಗಳಿಗೆ, ನಾವು ಇದನ್ನು ಚಾಪ್ಟರ್ 7 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆಕ್ಟಿವಿಟಿ 4ಅಲ್ಲಿ ಇನ್ನು ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಅದರಲ್ಲಿ ಬಾಷ್ಪವಿಸರ್ಜನೆ ಈ ಸಸ್ಯಗಳಲ್ಲಿ ಎವಾಪರೇಷನ್ ಆಗಿ ಟ್ರಾನ್ಸ್ಪಿರೇಷನ್ ಉಂಟಾಗೋದಕ್ಕೆ, ಬಾಷ್ಪವಿಸರ್ಜನೆ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಈ ಪ್ಲಾಂಟ್ಸ್ಗಳಲ್ಲಿ. ಸಮ್ ಟಿಪಿಕಲ್ ಪ್ಲಾಂಟ್ಸ್ ದಟ್ ಗ್ರೋ ಇನ್ ಡೆಸರ್ಟ್. ಮರುಭೂಮಿಯಲ್ಲಿ ಡೆಸರ್ಟ್ ಅನಿಮಲ್ಸ್ ಇನ್ ಬರೋಸ್. ನೋಡಿ, ಮರುಭೂಮಿಯ ಒಳಭಾಗದಲ್ಲಿ, ಆಳದಲ್ಲಿ, ಇಲ್ಲಿ ಮೇಲೆ ಮರುಭೂಮಿ ಇದೆ, ಮರಳಿದೆ, ಆಳವಾದ ಬಿಲಗಳಲ್ಲಿ ವಾಸಿಸುವಂತಹ ರ್ಯಾಟ್ಸ್ ಮತ್ತು ಕೆಲವೊಂದು ಅನಿಮಲ್ಸ್, ಬಿಲಗಳಲ್ಲಿ ವಾಸವಿರುವಂತಹ ಮರುಭೂಮಿ ಪ್ರಾಣಿಗಳು ಅಂತೇಳಿ, ಬಿಲದ ಒಳಗಡೆ ಕಂಡು ಬರ್ತಕ್ಕಂತಹ ಮರುಭೂಮಿ ಪ್ರಾಣಿಗಳು. Leave the potted plants in the sun and observe after a few hours. ಈ ರೀತಿ ಎರಡು ಪಾಟ್, ಒಂದು ಕ್ಯಾಕ್ಟಸ್ ಗಿಡ ಮತ್ತು ಇನ್ನೊಂದು ಎಲೆಗಳಿರ್ತಕ್ಕಂತಹ ಗಿಡ ತಗೊಂಡು ಆ ಗಿಡಗಳಲ್ಲಿ ಒಂದು ಭಾಗಕ್ಕೆ ಪ್ಲಾಸ್ಟಿಕ್ ಪಾಲಿಥೀನ್ ಕವರ್ನ ಕಟ್ಟಿದ ನಂತರ ಸನ್ಗೆ, ಅಂದರೆ ಎರಡು ಪ್ಲಾಂಟ್ಗಳನ್ನ ಸೂರ್ಯನ ಬೆಳಕು ಬೀಳುವಾಗ ಇಡಿ ಕೆಲವೊಂದು ಗಂಟೆಗಳ ಕಾಲ, 1 to 3 hours. ವಾಟ್ ಡು ಯು ಸಿ, ಏನು ಅಬ್ಸರ್ವ್ ಮಾಡ್ತೀರಾ ನೋಡಿ. ಡು ಯು ನೋಟಿಸ್ ಎನಿ ಡಿಫ್ರೆನ್ಸಸ್ ಇನ್ ದ ಅಮೌಂಟ್ ಆಫ್ ವಾಟರ್ ಕಲೆಕ್ಟೆಡ್ ಇನ್ ದ 2 ಪಾಲಿಥೀನ್ ಬ್ಯಾಗ್ಸ್? 2-3 hours ಬಿಟ್ಟು ನೋಡಿದ್ರೆ ಈ ಪಾಲಿಥೀನ್ ಕವರ್ಗಳಲ್ಲಿ ಏನಾದ್ರು ಚೇಂಜಸ್ ಕಾಣುತ್ತಾ, ಅಂದರೆ ಅಲ್ಲಿ ಏನಾದರೂ ವಾಟರ್ ಡ್ರಾಪ್ಲೆಟ್ಸ್ ಅಂದರೆ ವಾಟರ್ ಕಲೆಕ್ಟ್ ಆಗಿರೋದು, ನೀರಿನ ಹನಿಗಳು ಆ ಪಾಲಿಥೀನ್ ಕವರಲ್ಲಿ ಇರೋದು ನಿಮಗೆ ಕಾಣಿಸುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಡೆಸರ್ಟ್ ಪ್ಲಾಂಟ್ಸ್ ಲಾಸ್ ವೆರಿ ಲಿಟಲ್ ವಾಟರ್ ಥ್ರೂ ಟ್ರಾನ್ಸ್ಪಿರೇಷನ್. ಡೆಸರ್ಟ್ ಪ್ಲಾಂಟ್ ಆದರೆ ಕ್ಯಾಕ್ಟಸ್ ಪ್ಲಾಂಟ್ ಏನಿರುತ್ತೆ ಇದು ತುಂಬ ಲಿಟಲ್ ವಾಟರ್ನ ಟ್ರಾನ್ಸ್ಪಿರೇಷನ್ ಮಾಡಿರುತ್ತಂತೆ, ಅಂದರೆ ತುಂಬ ಕಡಿಮೆ ಟ್ರಾನ್ಸ್ಪಿರೇಷನ್ ಆಗಿರುತ್ತೆ, ನೀರಿನ ಹನಿಗಳು ಇರುತ್ತೆ. ದ ಲೀವ್ಸ್ ಇನ್ ಡೆಸರ್ಟ್ ಪ್ಲಾಂಟ್ಸ್ ಆರ್ ಐದರ್ ಆಬ್ಸೆಂಟ್. ಒಂದು ವೇಳೆ ದ ಲೀವ್ಸ್ ಇನ್ ಡೆಸರ್ಟ್ ಪ್ಲಾಂಟ್ಸ್ ಆರ್ ಐದರ್ ಆಬ್ಸೆಂಟ್. ಸಾಮಾನ್ಯವಾಗಿ ಈ ಡೆಸರ್ಟ್ ಪ್ಲಾಂಟ್ ಕ್ಯಾಕ್ಟಸಲ್ಲಿ ಎಲೆಗಳೇ ಇರಲ್ಲ, ಕೆಲವೊಂದು ಸಸ್ಯಗಳಲ್ಲಿ
ಇಲ್ಲಿ ಚಿತ್ರದಲ್ಲಿದೆ ನೋಡಿ, ಇಲ್ಲಿ ಯಾವುದೇ ರೀತಿ ಎಲೆಗಳು ಇರಲ್ಲ. ಕೆಲವೊಂದು ಡೆಸರ್ಟ್ ಮರುಭೂಮಿ ಸಸ್ಯಗಳಲ್ಲಿ ವೆರಿ ಸ್ಮಾಲ್ ಅಥವಾ ತುಂಬ ಚಿಕ್ಕದಾಗಿರುತ್ತೆ, ಆರ್ ದೇ ಆರ್ ಇನ್ ದ ಫಾರ್ಮ್ ಆಫ್ ಎ ಸ್ಪೈನ್ಸ್. ಇನ್ನು ಕೆಲವು ಸಸ್ಯಗಳಲ್ಲಿ ಮುಳ್ಳಿನ ರೂಪದಲ್ಲಿರುತ್ತೆ, ಎಲೆಗಳೇ ಇರಲ್ಲ, ಬರೀ ಸ್ಪೈನ್ಸ್ ಮುಳ್ಳುಗಳನ್ನು ಹೊಂದಿರುತ್ತೆ ಮರುಭೂಮಿ ಸಸ್ಯಗಳು. ದಿಸ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಲಾಸ್ ಆಫ್ ವಾಟರ್ ಫ್ರಮ್ ದ ಲೀವ್ಸ್ ಥ್ರೂ ಟ್ರಾನ್ಸ್ಪಿರೇಷನ್. ಏಕೆ ಮರುಭೂಮಿಯ ಸಸ್ಯಗಳಲ್ಲಿ ಎಲೆಗಳಿರಲ್ಲ, ನೋ ಲೀವ್ಸ್ ಅಲ್ಲಿ ಎಲೆಗಳೇ ಇರಲ್ಲ, ಕೆಲವೊಂದು ತುಂಬ ಚಿಕ್ಕದಾಗಿರುತ್ತೆ, ಕೆಲವೊಂದು ಸ್ಪೈನ್ಸ್ ಮುಳ್ಳುಗಳೇ ಇರುತ್ತೆ ಎಲೆಗಳಿಲ್ಲದೆ ಅಂದರೆ ದಿಸ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಲಾಸ್ ಆಫ್ ವಾಟರ್ ಫ್ರಮ್ ಲೀವ್ಸ್. ಈ ರೀತಿ ಇರೋದ್ರಿಂದ ಅದು ಟ್ರಾನ್ಸ್ಪಿರೇಷನಲ್ಲಿ ಅಂದರೆ ಮರುಭೂಮಿಯಲ್ಲಿ ತುಂಬ ಬಿಸಿಲಲ್ವಾ, ಅದರಲ್ಲಿ ಬಾಷ್ಪ ವಿಸರ್ಜನೆ ಉಂಟಾದಾಗ ಆ ಸಸ್ಯ ದೇಹದಿಂದ ನೀರು ಹೆಚ್ಚಾಗಿ ಆವಿಯಾಗಿ ಹೋಗುದಂತೆ, ಅದು ತನ್ನ ನೀರನ್ನು ಸಸ್ಯ ದೇಹದಿಂದ ಹೆಚ್ಚು ನೀರು ಬಾಷ್ಪ ವಿಸರ್ಜನೆ ಮೂಲಕ ಕಳ್ಕೊಳ್ಳೋದಂತೆ, ಲಾಸ್ ಮಾಡ್ಕೊಳ್ದಾಗೆ ತಡೆಯೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಮುಳ್ಳುಗಳು ಇರೋದ್ರಿಂದ, ಚಿಕ್ಕ ಚಿಕ್ಕ ಎಲೆಗಳ ಮಾದರಿ ಇರೋದ್ರಿಂದ ಆ ಗಿಡಕ್ಕೆ, ಮರುಭೂಮಿ ಸಸ್ಯಗಳಿಗೆ ಇದರಿಂದ ತುಂಬ ಉಪಯೋಗ. ನೀರು ಆ ಸಸ್ಯದಿಂದ ಹೊರ ಹೋಗದಾಗೆ ಬಾಷ್ಪ ವಿಸರ್ಜನೆಯ ಸಂದರ್ಭದಲ್ಲಿ ನೀರನ್ನು ಕಳೆದುಕೊಳ್ಳದ ಹಾಗೆ ಸಹಾಯ ಮಾಡೋದಕ್ಕೆ ತುಂಬ ಉಪಯೋಗ. ಲೀಫ್ ಲೈಕ್ ಸ್ಟ್ರಕ್ಚರ್ ಯು ಸಿ ಇನ್ ಕ್ಯಾಕ್ಟಸ್ ಈಸ್ ಇನ್ ಫ್ಯಾಕ್ಟ್ ಇಟ್ ಈಸ್ ಎ ಸ್ಟೆಮ್. ಕ್ಯಾಕ್ಟಸ್, ಈ ಪಾಪಾಸು ಕಳ್ಳಿ ಗಿಡದಲ್ಲಿ ನೀವು ನೋಡ್ತಕ್ಕಂತಹ ಲೀಫ್ ಲೈಕ್ ಸ್ಟ್ರಕ್ಚರ್, ಎಲೆಗಳಂತೆ ಕಂಡುಬರುವಂತಹ ಇದು ಪಾಪಾಸು ಕಳ್ಳಿ ಗಿಡೆಯ ಎಲೆಗಳಂತೆ ಕಂಡುಬರುವಂತಹ ಈ ಒಂದು ಎಲೆಯು ವಾಸ್ತವವಾಗಿ ನಿಜ ಹೇಳಬೇಕು ಅಂದರೆ ಎಲೆಗಳಲ್ವಂತೆ, ಸ್ಟೆಮ್ ಏನು ಕಾಂಡ ಅಂತೆ, ಇಟ್ಸ್ ಎ ಸ್ಟೆಮ್, ಇಸ್ ಎ ಸ್ಟೆಮ್. Photosynthesis in these plants is usually carried out by the stems. ಮರುಭೂಮಿ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆಯು ಈ ಕಾಂಡದ ಭಾಗದಲ್ಲಿ ನಡೆಯುತ್ತಂತೆ. ಅವುಗಳ ಎಲೆಗಳೇ ಇರಲ್ಲ ಅಲ್ವಾ. ಸಾಮಾನ್ಯವಾಗಿ ಎಲ್ಲ ಹಸಿರು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯೋದು ಲೀಫಲ್ಲಿ ಅಲ್ವಾ. ಲೀಫ್ ಇಸ್ ದ ಕಿಚನ್ ಹೌಸ್ ಆಫ್ ದ ಪ್ಲಾಂಟ್. ಆದರೆ ಈ ಮರುಭೂಮಿ ಸಸ್ಯಗಳಲ್ಲಿ ಡೆಸರ್ಟ್ ಪ್ಲಾಂಟ್ಸಲ್ಲಿ ಲೀಫ್ ಥರ ಕಂಡು ಬರ್ತಕ್ಕಂತಹ ಈ ಸ್ಟೆಮ್ ಗ್ರೀನ್ ಪಾರ್ಟ್ ಇರುತ್ತಲ್ಲ, ಈ ಗ್ರೀನ್ ಆಗಿ ಕ್ಯಾಕ್ಟಸ್ ಎಲೆಗಳಂತೆ ಕಂಡುಬರುವಂತಹ ಈ ಸ್ಟೆಮ್ಮಲ್ಲೇ ಏನು ಫೋಟೋಸಿಂಥಸಿಸ್ ಇನ್ ದೀಸ್ ಪ್ಲಾಂಟ್ಸ್ ಈಸ್ ಯೂಶುವಲಿ ಕ್ಯಾರಿಡ್ ಔಟ್ ಬೈ ಸ್ಟೆಮ್. ಕ್ವಶನ್ ಕೇಳ್ಬೋದು ನಿಮಗೆ, ಗಿವ್ ರೀಸನ್ ವೈ ದ ಡೆಸರ್ಟ್ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಇನ್ ಸ್ಟೆಮ್ ಅಂತೇಳಿ. ಅದಕ್ಕೆ ನೀವು ಈ ಆನ್ಸರ್ನ ಕೊಡ್ಬೋದು. Because they are formed, the desert plants are either absent a very small or they are in the form of spines. The leaves ಅಂತ ಅಲ್ಲಿ ಎಲೆಗಳೇನು ತುಂಬ ಚಿಕ್ಕದಾಗಿರುತ್ತೆ ಅಥವಾ ಇರೋದೇ ಇಲ್ಲ, ಈ ರೀಸನ್ನ ಕೊಡ್ಬೋದು ಆಯಿತಾ. ಅರ್ಥ ಆಯ್ತಾ. ಮರುಭೂಮಿ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ಎಲ್ಲಿ ನಡೆಯುತ್ತೆ, which part of the desert plant occur in photosynthesis by the stem. ಕಾಂಡದ ಭಾಗದಲ್ಲಿ ಫೋಟೋಸಿಂಥಸಿಸ್ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ. ಸ್ಟೆಮ್ ಈಸ್ ಆಲ್ಸೋ ಕವರ್ಡ್ ವಿತ್ ಎ ಥಿಕ್ ವ್ಯಾಕ್ಸಿ ಲೇಯರ್. ಏನು, ಸ್ಟೆಮ್ ಈಸ್ ಆಲ್ಸೋ ಕವರ್ಡ್ ವಿತ್ ಎ ಥಿಕ್ ವ್ಯಾಕ್ಸಿ ಲೇಯರ್. ಕಾಂಡವು ಯಾವುದರಿಂದ ಆವೃತವಾಗಿರುತ್ತೆ, ಥಿಕ್ ವ್ಯಾಕ್ಸಿ ಲೇಯರ್, ದಪ್ಪನಾದ ಮೇಣದಂತಹ ವಸ್ತುವಿನಿಂದ ಆವೃತವಾಗಿರುತ್ತೆ. ಮರುಭೂಮಿಯ ಸಸ್ಯದ ಒಂದು ಸಸ್ಯಗಳು ದಪ್ಪನಾದ ಸ್ಟೆಮ್ ಸಹ, ಅಂದರೆ ಸ್ಟೆಮ್ ಕಾಂಡವು ಏನು ಇಸ್ ಆಲ್ಸೋ ಕವರ್ಡ್ ವಿತ್ ಎ ಥಿಕ್ ವ್ಯಾಕ್ಸಿ ಲೇಯರ್. ಆ ಕಾಂಡವು ದಪ್ಪನಾದ ಮೇಣದಂತಹ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ವಿಚ್ ಹೆಲ್ಪ್ಸ್ ಟು ರಿಟೈನ್ ವಾಟರ್ ಇನ್ ದ ಟಿಶ್ಯೂಸ್ ಆಫ್ ಕ್ಯಾಕ್ಟಸ್. ವಿಚ್ ಹೆಲ್ಪ್ಸ್ ಟು ರಿಟೈನ್ ಇನ್ ದ ವಾಟರ್ ಟಿಶ್ಯೂಸ್ ಇನ್ ದ ಕ್ಯಾಕ್ಟಸ್. ಅಂದರೆ ಆ ಪಾಪಾಸು ಕಳ್ಳಿ ಗಿಡಗಳಲ್ಲಿ ನೀರು ಲಾಸ್ ಆಗದಾಗೆ, ನೀರು ಹೆಚ್ಚು ಆವಿಯಾಗಿ ಹೋಗೋದನ್ನು ತಡೆಯೋದಕ್ಕೋಸ್ಕರ ಸಸ್ಯ ಅಂಗಾಂಶಗಳಲ್ಲಿ ಈ ರೀತಿಯ ವ್ಯಾಕ್ಸಿ, ಈ ರೀತಿಯ ಒಂದು ಮೇಣದಂತಹ ವಸ್ತು ಆ ಸಸ್ಯಗಳಲ್ಲಿ ಕಂಡುಬರುತ್ತೆ. ಮೋಸ್ಟ್ ಡೆಸರ್ಟ್ ಪ್ಲಾಂಟ್ಸ್ ಹ್ಯಾವ್ ರೂಟ್ಸ್ ದಟ್ ಗೋ ವೆರಿ ಡೀಪ್ ಇನ್ ಟು ದ ಸಾಯಿಲ್ ಫಾರ್ ಅಬ್ಸಾರ್ಬಿಂಗ್ ವಾಟರ್. ಈ ಡೆಸರ್ಟ್ ಪ್ಲಾಂಟ್ಸಲ್ಲಿ ಕಂಡುಬರ್ತಕ್ಕಂತಹ ಸಸ್ಯಗಳ ಬೇರುಗಳು ತುಂಬ ಡೀಪಾಗಿ, ತುಂಬ ಮರುಭೂಮಿಯಲ್ಲಿ ಆಳದವರೆಗೆ, ಉದ್ದವಾಗಿ ಆಳದವರೆಗೆ ಆ ಬೇರುಗಳು ಹೋಗಿರುತ್ತೆ. ಯಾಕೆ ಹೇಳಿ, ಮರುಭೂಮಿಯಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ನೀರಿದೆಯೋ ಗೊತ್ತಿಲ್ಲ ಅಲ್ವಾ, ಆ ಮಣ್ಣೊಳಗೆ. ಹಾಗಾಗಿ
ಮೋಸ್ಟ್ ಡೆಸರ್ಟ್ ಪ್ಲಾಂಟ್ಸ್, ಸಾಮಾನ್ಯವಾಗಿ ಮರುಭೂಮಿ ಸಸ್ಯಗಳು, ಹ್ಯಾವ್ ರೂಟ್, ಸಸ್ಯಗಳ ಬೇರುಗಳು, ಗೋ ವೆರಿ ಡೀಪ್ ಇನ್ ಟು ದ ಸಾಯಿಲ್, ಮಣ್ಣಿನ ಆಳದವರೆಗೆ, ದೂರದವರೆಗೆ, ಆಳದವರೆಗೆ ಅವುಗಳ ಬೇರುಗಳು ಹೋಗಿರುತ್ತೆ. ಬಿಕಾಸ್ ಆಫ್ ಅಬ್ಸಾರ್ಬಿಂಗ್ ವಾಟರ್, ನೀರನ್ನು ಹೀರಿಕೊಳ್ಳುವುದಕ್ಕಾಗಿ ಮರುಭೂಮಿ ಸಸ್ಯದ ಬೇರುಗಳು, ಆಳವಾದ ಬೇರುಗಳು ಮಣ್ಣಿನಲ್ಲಿ ಹೋಗಿರುತ್ತೆ, ಮಣ್ಣಿನಲ್ಲಿ ಕಂಡುಬರುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಟೆರೆಸ್ಟ್ರಿಯಲ್ ಹ್ಯಾಬಿಟಾಟಲ್ಲಿ ಡೆಸರ್ಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ಲಾಂಟ್ಸಲ್ಲಿ ಈ ಕ್ಯಾಕ್ಟಸ್ನ ತೊಗೊಂಡಿದ್ದಾರೆ, ಅನಿಮಲ್ಸಲ್ಲಿ ಸ್ನೇಕ್ಸ್ ಮತ್ತು ರ್ಯಾಟ್, ಇವುಗಳ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನು ಡೆಸರ್ಟ್ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೌಂಟೇನ್ ರೀಜನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಅವರು ಸಹ ಈಸಿಯಾಗಿ ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಆಡಿಯೋನ ಆನ್ ಮಾಡ್ಕೊಂಡು 2-3 ಟೈಮ್ಸ್ ಕೇಳಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದನ್ನು ಅಡಿಷನ್ ಕ್ವಶನ್ಸ್ ಅಂತ ಬರ್ತಿಟ್ಕೊಳ್ಳಿ. ಓಕೆನಾ? ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ಗೆ ಪ್ಲೇಲಿಸ್ಟ್ ಚೆಕ್ ಮಾಡಿ, ನಿಮಗೆ ಕಂಪ್ಲೀಟ್ ಎಲ್ಲ ವೀಡಿಯೋಸು ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Why the desert animals leave burrows in the sand? ಮರುಭೂಮಿಯ ಪ್ರಾಣಿಗಳು ಬಿಲಗಳಲ್ಲಿ ವಾಸಿಸುತ್ತೆ, ಮಣ್ಣಿನ ಒಳಗಡೆ ಬಿಲಗಳಲ್ಲಿ ವಾಸಿಸುತ್ತೆ. ಯಾಕೆ? ವೈ ಅಂತೇಳಿ ಬರೀರಿ. ಟು ಸ್ಟೇ ಅವೇ ಫ್ರಮ್ ದ ಇಂಟೆನ್ಸ್ ಹೀಟ್ ಡ್ಯೂರಿಂಗ್ ದ ಡೇ. ಹಾಗಾಗಿ ಹೀಟ್ ತುಂಬ ಡೇನಲ್ಲಿ ತುಂಬ ಹೀಟ್ ಇರುತ್ತೆ, ಹಾಗಾಗಿ ಅಂತೇಳಿ. ಆ್ಯಂಡ್ when the desert animals come out in the sand, ಯಾವ ಸಮಯದಲ್ಲಿ ಡೆಸರ್ಟ್ ಅನಿಮಲ್ಸು ಹೊರ ಬರುತ್ತೆ, ಮರಳಿ ಹೊರಗೆ ಬರುತ್ತೆ, ಕಮ್ ಔಟ್ ಅಂತೇಳಿ ಯಾವ ಟೈಮಲ್ಲಿ ಬರುತ್ತೆ ಅಂತೇಳಿ ಬರೀರಿ. ವೈ ಅಂತಾನೆ, ವೈ. ಗಿವ್ ಎಕ್ಸಾಂಪಲ್ಸ್ ಆಫ್ ಸಮ್ ಡೆಸರ್ಟ್ ಅನಿಮಲ್ಸ್. ಇದೆರಡು ಅಲ್ಲದೆ ನಿಮಗೆ ಯಾವುದಾದ್ರೂ ಗೊತ್ತಿದೆ, ರ್ಯಾಟ್ ಮತ್ತು ಸ್ನ್ಯಾಕ್ಸ್ ಅಲ್ಲದೆ ಯಾವುದಾದ್ರೂ ಗೊತ್ತಿದೆ, ಗಿವ್ 4 ಎಕ್ಸಾಂಪಲ್ಸ್ ಆಫ್ ಡೆಸರ್ಟ್ ಅನಿಮಲ್ಸ್. ಮರುಭೂಮಿ ಪ್ರಾಣಿಗಳಿಗೆ 4 ಉದಾಹರಣೆಗಳು. Why the desert plants lose very little water through transpiration? ಬಾಷ್ಪ ವಿಸರ್ಜನೆಯಲ್ಲಿ ಡೆಸರ್ಟ್ ಪ್ಲಾಂಟ್ಸ್ ಯಾಕೆ ಕಡಿಮೆ ನೀರನ್ನು ಲಾಸ್ ಮಾಡ್ಕೊಳ್ಳುತ್ತೆ ಟ್ರಾನ್ಸ್ಪಿರೇಷನಲ್ಲಿ ಅಂತೇಳಿ ಬರಿಬೇಕು. ಇದೇನೆ, ದ ಲೀವ್ಸ್ ಆಫ್ ಡೆಸರ್ಟ್ ಪ್ಲಾಂಟ್ಸ್ ಆರ್ ಐದರ್ ಆಬ್ಸೆಂಟ್, ಇದನ್ನೇ ಬರಿಬೋದು. ವಿಚ್ ಪಾರ್ಟ್ ಆಫ್ ದ next question. In desert plants, how the photosynthesis occur? ಮರುಭೂಮಿ ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ? ಅಥವಾ ಇನ್ ಡೆಸರ್ಟ್ ಪ್ಲಾಂಟ್ಸ್ ವಿಚ್ ಪಾರ್ಟ್ ಆಫ್ ದ ಅಥವಾ why the photosynthesis occurs in stem occurs why the desert plants
or why the desert plants have no leaves. ಮರುಭೂಮಿ ಸಸ್ಯಗಳಲ್ಲಿ ಯಾಕೆ ಲೀವ್ಸ್ ಇರಲ್ಲ ಅಂಥೇಳಿ ಅದನ್ನು ಬರೀರಿ. ಬಿಕಾಸ್ the loss of water ಕಡಿಮೆ ಇದನ್ನು ಬರೀಬೇಕು. ದಿಸ್ ಹೆಲ್ಪ್ಸ್ ಟು ರೆಡ್ಯೂಸಿಂಗ್ ದ ಲಾಸ್ ಆಫ್ ವಾಟರ್ ಫ್ರಮ್ ದ ಥ್ರೂ. ಇದನ್ನು ಬರೀರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್. In the desert plant, where the photosynthesis occur. ಮರುಭೂಮಿ ಸಸ್ಯಗಳಲ್ಲಿ ಎಲ್ಲಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂತೇಳಿ. Why the desert plants of the stem covered with a thicky waxy layer. ಮರುಭೂಮಿ ಸಸ್ಯಗಳಲ್ಲಿ ಸಸ್ಯದ ಸ್ಟೆಮ್ ಯಾಕೆ ತಿಕ್ಕಿ ವ್ಯಾಕ್ಸಿ ಲೇಯರ್ನ ಹೊಂದಿರುತ್ತೆ ಅಂತ. ಅದಕ್ಕೆ ಆನ್ಸರ್ ಮುಂದೆ ಇದೆ. ವಿಚ್ ಹೆಲ್ಪ್ಸ್ ಟು ರಿಟೈನ್ ವಾಟರ್. ಇದನ್ನು ಬರಿಬೇಕು. ವೈ ದ ಡೆಸರ್ಟ್ ಪ್ಲಾಂಟ್ಸ್ ಹ್ಯಾವ್ ಡೀಪ್ ರೂಟ್ ಇನ್ ದ ಸಾಯಿಲ್. ಮರುಭೂಮಿ ಸಸ್ಯದ ಬೇರುಗಳು ಯಾಕೆ ತುಂಬ ಆಳದವರೆಗೆ, ಮಣ್ಣಿನ ಆಳದವರೆಗೆ ಅದರ ರೂಟ್ಸ್ ಇರುತ್ತೆ ಅಂಥೇಳಿ. ಅದಕ್ಕೆ ಇಷ್ಟೇ ಆನ್ಸರು. ಅಬ್ಸಾರ್ಬಿಂಗ್ ವಾಟರ್ ಅಷ್ಟೆ. ವೈ ದ ಡೆಸರ್ಟ್ ಪ್ಲಾಂಟ್ ರೂಟ್ಸ್ ಹ್ಯಾವ್ ಡೀಪ್ ಇನ್ ದ ಸಾಯಿಲ್. ಓಕೆನಾ? ನೀವು ಆಡಿಯೋನ ಕೇಳಿಸ್ಕೊಂಡು ನಿಧಾನಕ್ಕೆ 2-3 ಟೈಮ್ಸ್ ಕೇಳಿದ್ರೆ ಎಲ್ಲ ಹೋಮ್ವರ್ಕ್ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ಈ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನಲ್ ಕ್ವಶನ್ಸ್ ಅಂತ ಬರ್ತಿಟ್ಕೊಳ್ಳಿ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಕಮೆಡಿಯ ಸ್ಟೂಡೆಂಟ್ ಇಷ್ಟರಲ್ಲಿ. ಥ್ಯಾಂಕ್ ಯು.